ಕರ್ತನಾದ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸ್ತೇನೆ. ಇಂದು ನಾವೆಲ್ಲರೂ ದೇವರ ಕೋಲು, ಈ ದೇವರ ಕೋಲು ಸತ್ಯವೇದದಲ್ಲಿ ಏನೆಲ್ಲ ಮಾಡಿತು, ಈ ಕೋಲನ್ನು ಹಿಡಿದವನು ಯಾರು, ಈ ಕೋಲಿನ ರಹಸ್ಯವೇನು, ಇದೆಲ್ಲವನ್ನು ನಾವು ತಿಳ್ಕೊಳ್ತೇವೆ. ಕರ್ತನಿಗೆ ಸ್ತೋತ್ರ. ಮೊದಲನೇದಾಗಿ ಕೀರ್ತನೆಗಳು 23:4 ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೆನು. ನಿನ್ನ ದೊಣ್ಣೆಯು ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತದೆ. ನಿನ್ನ ದೊಣ್ಣೆಯು ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತದೆ. ನಿನ್ನ ದೊಣ್ಣೆಯು ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತದೆ. ದೇವರ ಕೋಲು ನಮಗೆ ಧೈರ್ಯ ಕೊಡುವಂಥದ್ದು. ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯಾ. ಎಲ್ಲವೂ ಕತ್ತಲಾಗಿರುವಾಗ, ಕಾರ್ಗತ್ತಲು ನಮ್ಮನ್ನು ಸುತ್ತಿರುವಾಗ, ನಾವು ಭಯದಲ್ಲಿ ಬಾಳುವಾಗ, ಎಲ್ಲ ಕಡೆ ಕೇಡು ನಮ್ಮನ್ನು ತುಂಬಿರುವಾಗ ದೇವರ ಕೋಲು ಏನು ಮಾಡುತ್ತಂದರೆ ನಮಗೆ ಧೈರ್ಯ ಕೊಡುತ್ತದೆ. ಹಲ್ಲೆಲೂಯಾ. ಸಹೋದರ ಸಹೋದರಿಯೇ, ಇಂದು ಎಲ್ಲ ಅಧೈರ್ಯಗಳು, ಎಲ್ಲ ದಿಗಿಲುಗಳು, ನಮ್ಮನ್ನು ಭಯಪಡಿಸುವಂಥ ಎಲ್ಲ ದುರಾತ್ಮ ಶಕ್ತಿಗಳು ನಮ್ಮನ್ನು ಬಿಟ್ಟು ಹೋಗುತ್ತೆ. ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯಾ. ಏಕೆಂದರೆ ನಿನ್ನ ದೊಣ್ಣೆಯು ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತದೆ. ಹಲ್ಲೆಲೂಯಾ. ಅದನ್ನು ನಾವು ಹೇಳ್ತಾ ಇರಬೇಕು. ಆಗಾಗ ನಾವು ಹೇಳ್ತಾ ಇರುವಾಗ ಎಲ್ಲ ಅಧೈರ್ಯಗಳನ್ನು ತರುವಂಥ ಎಲ್ಲ ದುರಾತ್ಮಗಳ ಶಕ್ತಿಗಳನ್ನು ದೇವರು ಹೊರಗಾಕ್ತಾನೆ. ನೋಡಿ, ಅವರು ಆ ಹಡಗಿನಲ್ಲಿ ಯೇಸು ಮಲಗಿದ್ರೇನು ಸಹ ಅವ್ರೊಳಗೆ ಅವು ಸತ್ತೋಗ್ತಾರೆ ಎಂಬಂಥ ಒಂದು ಭಯವನ್ನು ತಂದ. ಆದರೆ ಯೇಸು ಎದ್ದು ಗಾಳಿಯನ್ನು ಸಮುದ್ರವನ್ನು ಗದರಿಸಿ, ವಾಕ್ಯ ಹೇಳುತ್ತೆ ಮತ್ತೆ 8:26, ಆಗ ಎಲ್ಲವೂ ಶಾಂತವಾಯಿತು ಅಂತ ಹೇಳಿ. ಹೌದು ಸಹೋದರ ಸಹೋದರಿ, ಇಂದು ನಿಮ್ಮ ಜೀವನದಲ್ಲಿ ದೇವರು ಸಮಾಧಾನವನ್ನು ಕೊಡ್ತಾನೆ. ಕರ್ತನಿಗೆ ಸ್ತೋತ್ರ. ಎಲ್ಲ ಅಧೈರ್ಯಗಳನ್ನು, ನಮಗೆ ಬರುವಂಥ ಎಲ್ಲ ದಿಗಳುಗಳನ್ನು ಆತನು ಹೊರಗಾಕಿ ನಮಗೊಂದು ಹೊಸ ಧೈರ್ಯವನ್ನು ಕೊಡುತ್ತೆ. ಏಕೆಂದರೆ ಆತನ ಕೋಲು ನಮಗೇನು ಕೊಡುತ್ತೆ? ನಿನ್ನ ದೊಣ್ಣೆಯು ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತದೆ. ಹಲ್ಲೆಲೂಯಾ. ಕರ್ತನಿಗೆ ಮಹಿಮೆಯುಂಟಾಗಲಿ. ನಂತರ ಜಕರ್ಯ 11:7 ಈ ಕೋಲನ್ನು ನಾವು ಓದ್ತೇವೆ. ಜಕರ್ಯ 11:7, ನಾನು ದೀನಾವಸ್ಥೆಯಲ್ಲಿದ್ದ ಆ ಕೊಯ್ಲಿಗಳ ಮಂದೆಯನ್ನು ಮೇಯಿಸುವೆನು. 2 ಕೋಲುಗಳನ್ನು ತೆಗೆದುಕೊಂಡು ಒಂದಕ್ಕೆ ಕನಿಕರವೆಂತಲೂ ಇನ್ನೊಂದಕ್ಕೆ ಒಗ್ಗಟ್ಟೆಂತಲೂ ಹೆಸರಿಟ್ಟು ಅವುಗಳಿಂದ ಮಂದೆಯನ್ನು ಮೇಯಿಸುವೆನು. ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯಾ. ಸೊ ಇಲ್ಲಿ ಆ ಕೋಲನ್ನು, ಅದಕ್ಕೊಂದು ಹೆಸರು ಕೊಡ್ತಾರೆ. ಆ ಕೋಲು ಎಂಥ ಕೋಲಂದರೆ, ನಮ್ಮನ್ನು ಧೈರ್ಯಪಡಿಸುವಂಥ ದೇವರ ಕೋಲು ಎಂಥದ್ದಂದರೆ ಅದು ಕನಿಕರದ ಕೋಲು, ಒಗ್ಗಟ್ಟಿನ ಕೋಲು. ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯಾ. ಸೊ ನೋಡಿ, ಯೇಸು ಏನು ಮಾಡ್ತಾನೆ, ಅನೇಕ ಜನರು ಆತನ ಬಳಿಗೆ ಬರುವಾಗ ಅವರು ನೋಡಿ ಕನಿಕರಿಸಿದ ಅಂತೇಳಿ ಬೈಬಲ್ ಹೇಳುತ್ತೆ. ಕರ್ತನಿಗೆ ಸ್ತೋತ್ರ. ಹೌದು ಸಹೋದರ ಸಹೋದರಿ, ಕುರುಬನಿಲ್ಲದಂಥ ಕುರಿಗಳಾಗಿ ಇವರು ಇದ್ದಾರಲ್ಲ ಅಂತೇಳಿ ಯೇಸು ಏನು ಮಾಡ್ತಾನೆ, ಅನೇಕ ಲಕ್ಷಾಂತರ ಜನರು ಪ್ರತಿನಿತ್ಯ ಆತನ ಹಿಂದೆ ಬರುವಾಗ ಅವುಗಳು ನೋಡಿ ಕನಿಕರಿಸಿದ. ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯಾ. ನಮ್ಮ ದೇವರು ಕನಿಕರ ಉಳ್ಳವನು. ಹಲ್ಲೆಲೂಯಾ. ದೀರ್ಘ ಶಾಂತನು. ಕರ್ತನಿಗೆ ಸ್ತೋತ್ರ. ಅದರಿಂದ ನಾವು ಯಾವಾಗಲೂ ದೇವ್ರ ಬಳಿಗೆ ಹಾಗೆ ಓಡೋಗ್ಬಿಡ್ಬೋದು. ಯಾಕೆಂದರೆ ನಮ್ಮ ಕುರುಬ, ಆತನ ಕೈಯಲ್ಲಿರುವಂಥ ಒಂದು ಕೋಲು ಕನಿಕರದ ಕೋಲು, ಅದು ಒಗ್ಗಟ್ಟಿನ ಕೋಲು. ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯಾ. ಯಾವಾಗಲೂ ಕುಟುಂಬವನ್ನು ಒಂದಾಗಿಡುತ್ತೆ, ಸಭೆಯನ್ನು ಒಂದಾಗಿಡುತ್ತೆ, ದೇಶವನ್ನು ಸಮಾಧಾನದಲ್ಲಿ ಇಡುತ್ತೆ. ಕರ್ತನಿಗೆ ಸ್ತೋತ್ರ. ಅದರಿಂದ ಈ ದೇವರ ಕೋಲನ್ನು ನಾವು ತಿಳಿದಿರುವಾಗ, ಹಲ್ಲೆಲೂಯಾ, ನಮ್ಮ ಜೀವನದಲ್ಲಿ ಧೈರ್ಯ ಇರುತ್ತೆ. ಎರಡನೇದಾಗಿ ಆ ಕೋಲ ಹೆಸರನ್ನು ನಾವು ತಿಳಿದಿರುವಾಗ, ಆ ಕೋಲನ್ನು ಹಿಡಿದಂಥವನು ಯಾರು ಅಂತೇಳಿ ನಮಗೆ ಗೊತ್ತಿರುವಾಗ, ಕರ್ತನಿಗೆ ಸ್ತೋತ್ರ, ಆತನನ್ನು ನಾವು ನಂಬಬಹುದು. ಯೇಸು ಹೇಳ್ದ, ನಾನೇ ಒಳ್ಳೆ ಕುರುಬ ಅಂತೇಳಿ. ಕರ್ತನಿಗೆ ಸ್ತೋತ್ರ. ಕುರಿಗಳಿಗೋಸ್ಕರ ಪ್ರಾಣ ಕೊಟ್ಟಂತ ಒಬ್ಬ ಕುರುಬ. ಕರ್ತನಿಗೆ ಸ್ತೋತ್ರ. ಅದರಿಂದ ಸಹೋದರ ಸಹೋದರಿಯೇ, ಇಂದು ಆತನು ನಮಗೆ ಜೀವ ಕೊಡಲು ಬಂದಿದ್ದಾನೆ. ಆತನು ಹೇಳ್ದ, ಕಳ್ಳನು ಕದ್ಕೊಳ್ಳೋದಕ್ಕೆ, ಹಾಳು ಮಾಡೋದಕ್ಕೆ, ನಾಶ ಮಾಡೋದಕ್ಕೆ ಬರ್ತಾನೆ, ಆದರೆ ನಾನು ಅವುಗಳಿಗೆ ಜೀವವಿರಬೇಕೆಂತೇಳಿ, ಅದು ಸಮೃದ್ಧಿಯಾಗಿರಬೇಕೆಂತ ಹೇಳಿ ಬಂದೆನು ಅಂತ ಹೇಳ್ದ. ಕರ್ತನಿಗೆ ಸ್ತೋತ್ರ. ಅದರಿಂದ ನಿಮ್ಮ ಮನೆಯಲ್ಲಿ ನೀವು
ಕಾಯಿಲೆಯಿಂದ, ಅನಾರೋಗ್ಯದಿಂದ ಬಳಲಿರುವುದಾದರೆ, ಸೋತೋಗಿರೋದಾದರೆ, ಸಾಲ ಸಂಕಟಗಳಿಂದ ನೀವು ಕಷ್ಟಪಡ್ತಾ ಇದ್ದಾದ್ರೆ, ಆ ಕನಿಕರದ ಕೋಲು ಹಿಡಿದಂಥ ಕುರುಬನಾದಂಥ ಯೇಸು ನಿನಗೋಸ್ಕರ ನನಗೋಸ್ಕರ ಜೀವ ಕೊಟ್ಟಿರೋದ್ರಿಂದ ಆತನಲ್ಲಿರುವ ಜೀವ ನಮ್ಮೊಳಗೆ ಇಳಿಯುತ್ತೆ, ನಮ್ಮ ಶರೀರದ ಮೇಲೆ ಇಳಿಯುತ್ತೆ, ಆತನ ಕರುಣೆ ನಮ್ಮನ್ನು ತುಂಬುತ್ತೆ. ಹಲ್ಲೆಲೂಯಾ. ಆತನು ನಮ್ಮ ಮನೆಯಲ್ಲಿ ಏನು ಮಾಡ್ತಾನೆ? ಒಂದು ಒಗ್ಗಟ್ಟನ್ನು ಉಂಟು ಮಾಡ್ತಾನೆ. ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯಾ. ಒಳ್ಳೆ ಕುರುಬ ಯಾವ ಮನೆಗೆ ಬಂದ್ರೇನು ಆ ಮನೆಯಲ್ಲಿ ಸಮಾಧಾನವನ್ನು ಕೊಡುವಂಥವನು, ಆ ಮನೆಯಲ್ಲಿರುವಂಥ ಎಲ್ಲ ಒಗ್ಗಟ್ಟುಗಳನ್ನು ಕೆಡಿಸುವಂಥ ಎಲ್ಲ ಸೈತಾನನ ಕೆಲಸಗಳನ್ನು ಲಯ ಮಾಡುವಂಥ ಒಬ್ಬ ಒಳ್ಳೆಯ ಕುರುಬ. ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯಾ. ಅದರಿಂದ ಸಹೋದರ ಸಹೋದರಿಯೇ, ಈ ಕೋಲನ್ನು ಹಿಡಿದಂಥವನು ನಮ್ಮ ಕರ್ತನಾದ ಯೇಸು. ಹಲ್ಲೆಲೂಯಾ. ಆತನಿಗೆ ಸತ್ಯವೇದದಲ್ಲಿ ಒಳ್ಳೆಯ ಕುರುಬನೆಂದು ಕರೆಯುತ್ತದೆ. ಅದೇ ನೋಡಿದ್ರೆ ಹೆಬ್ರೆಯ ಕಡೆಯ ಅಧ್ಯಾಯದಲ್ಲಿ ನಾವು ಓದುವುದಾದರೆ ಆತನಿಗೆ ದೊಡ್ಡ ಕುರುಬನೆಂದು ನಾವು ಓದ್ತೇವೆ. 1 ಪೇತ್ರದಲ್ಲಿ ನಾವು ಓಡುವಾಗ ಹಿರಿ ಕುರುಬನೆಂದು ಹೇಳಿ ಆತನನ್ನು ನಾವು ಕರೀತೇವೆ. ಅಂದರೆ ಒಳ್ಳೆ ಕುರುಬ ನಮಗೋಸ್ಕರ ಜೀವ ಕೊಟ್ಟಂಥವನು, ದೊಡ್ಡ ಕುರುಬ ನಮ್ಮನ್ನೇನು ಮಾಡುವಂಥವನು? ನಡೆಸುವಂಥವನು, ನೀತಿ ಮಾರ್ಗದಲ್ಲಿ ನಡೆಸುವಂಥವನು. ಆದ್ದರಿಂದ ದಾವೀದನು ಅದನ್ನೇ ಬರೀತಾನೆ, ಆತನು ನನ್ನನ್ನು ನೀತಿ ಮಾರ್ಗದಲ್ಲಿ ನಡೆಸ್ತಾನೆ. ಹಲ್ಲೆಲೂಯಾ. ಹೌದು, ನಮಗೆ ಯಾವಾಗಲೂ ಅನ್ಯಾಯ ಮಾಡೋದಕ್ಕೆ ದೇವ್ರು ಬಿಡೋದೇ ಇಲ್ಲ. ಹಲ್ಲೆಲೂಯಾ. ನಮಗೆ ದೇವ್ರು ನ್ಯಾಯ ಮಾಡೇ ಮಾಡ್ತಾನೆ. ಕರ್ತನಿಗೆ ಸ್ತೋತ್ರ. ಜಜ್ಜಿದ ದಂಟನ್ನು ಮುರಿದು ಹಾಕದೆಯೂ ಆರಿ ಹೋಗುತ್ತಿರುವ ದೀಪವನ್ನು ನಂದಿಸಿದೆಯೂ ನ್ಯಾಯವನ್ನು ದಿಗ್ಜಯಕ್ಕಾಗಿ ತರುವಂಥವನು. ಮತ್ತೆ 12:20 ಅದನ್ನು ಹೇಳುತ್ತೆ. ಹೌದು ಸಹೋದರ ಸಹೋದರಿಯೇ, ನಿನಗೂ ನನಗೂ ದೇವ್ರೇನು ಮಾಡ್ತಾನೆ? ನ್ಯಾಯ ಮಾಡ್ತಾನೆ. ಎಲ್ಲೆಲ್ಲಿ ಅನ್ಯಾಯಗಳನ್ನು ನಾವು ಸಂಧಿಸಿದ್ದೀವೋ ಆ ಸ್ಥಳಗಳೆಲ್ಲ ದೇವ್ರು ನಮಗೆ ನ್ಯಾಯವನ್ನು ಮಾಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ ಅಂತ ಹೇಳೋಣ. ಆದರೆ ಈ ಕನಿಕರದ ಕೋಲನ್ನು ಹಿಡಿದಂಥ ನಮ್ಮ ಕುರುಬನಾದಂಥ ಯೇಸುವನ್ನು ನಾವು ಹೆಚ್ಚಾಗಿ ತಿಳಿದಿರುವಾಗ ಈ ಕೋಲು, ಈ ದೇವರ ಕೋಲು ನಮ್ಮ ಜೀವನದಲ್ಲಿ ಕೆಲಸ ಮಾಡುತ್ತೆ. ಕರ್ತನಿಗೆ ಸ್ತೋತ್ರ. ಇಂದು ಈ ಕೋಲಿನ ರಹಸ್ಯವನ್ನು ನಾನು ನಿಮಗೆ ಹೇಳಲು ಬಯಸ್ತೇನೆ. ಅದೇನೆಂದರೆ, ದೇವರು ಏನು ಮಾಡ್ತಾನೆ ಅಂದರೆ, ನಾನು ಅನೇಕ ಸತ್ಯವೇದದಲ್ಲಿ ನೋಡುವಾಗ ಈ ಕೋಲನ್ನು ದೇವರು ಮೋಸೆಯ ಕೈಯಲ್ಲಿ ಕೊಟ್ಟಿದ್ರು. ಕರ್ತನಿಗೆ ಸ್ತೋತ್ರ. ನಮ್ಗೆ ಚೆನ್ನಾಗಿ ಗೊತ್ತು, ಮೋಸೆ ಏನು ಮಾಡ್ತಾ ಇದ್ದ? ತನ್ನ ಮಾವನ ಕುರಿಗಳನ್ನು ಮೇಯಿಸ್ತಾ ಇದ್ದ. ಕರ್ತನಿಗೆ ಸ್ತೋತ್ರ. ಆಮೇಲೆ ಆಗ ಮೋಸೆಗೆ 80 ವರ್ಷ. ಆಗ ದೇವರೇನು ಮಾಡ್ತಾನೆ? ಅವನ ಆ ದಾರಿಯಲ್ಲಿ ಹೋಗಿ ಅವನನ್ನು ಸೇವೆಗೆಂದು ಕರೆದು ಅವನ ಕೋಲನ್ನು ಹಾವಾಗಿ ಮಾರ್ಪಡಿಸಿ ತಿರುಗಿ ಅದರ ಬಾಲವನ್ನು ಅವನು ಹಿಡಿಯುವಾಗ ಅದನ್ನು ತಿರುಗಿ ಕೋಲಾಗಿ ಮಾಡ್ತಾನೆ. ಅಂದರೆ ಆ ಕೋಲಲ್ಲಿ ಅವನೇನು ಮಾಡ್ತಾನೆ? ಒಂದು ರಾಷ್ಟ್ರವನ್ನೇ ಬಿಡುಗಡೆ ಮಾಡುವಂಥ ಒಂದು ಶಕ್ತಿಯನ್ನು ಇಡ್ತಾನೆ. ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯಾ. ಸೊ ಇಂದು ನಾವು ಗಮನಿಸುವಂಥದ್ದು, ಒಂದು ಮೋಸೆಯ ಕೋಲು, ಇನ್ನೊಂದು ಆರೋನನ ಕೋಲು. ಕರ್ತನಿಗೆ ಸ್ತೋತ್ರ. ಆಮೆನ್. ಸೊ ಅದರಿಂದ ನಾವು ವಿಮೋಚನಾ 4ನೇ ಅಧ್ಯಾಯದಲ್ಲಿ ಮೋಸೆಯ ಕೋಲು ಏನು ಮಾಡಿತು? ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯಾ. 2-5 ವಾಕ್ಯಗಳು. ಮೊದಲನೇದಾಗಿ ದೇವರು ಆ ಕೋಲನ್ನು ಮೋಸೆಯ ಕೈಯಲ್ಲಿ ಕೊಡ್ತಾನೆ. ಕರ್ತನಿಗೆ ಸ್ತೋತ್ರ. ಆಮೆನ್. ವಿಮೋಚನಾ 4ನೇ ಅಧ್ಯಾಯ 2-5 ವಾಕ್ಯಗಳು. ಯೆಹೋವನು ಅವನನ್ನು, ಅದೇನು ನಿನ್ನ ಕೈಯಲ್ಲಿರುವುದು ಎಂದು ಕೇಳಿದನು. ಅವನು, ಇದು ಕೋಲು ಅಂದನು. ಯೆಹೋವನು ಅವನಿಗೆ, ಅದನ್ನು ನೆಲದಲ್ಲಿ ಬಿಸಾಡು ಎಂದು ಹೇಳಿದನು. ನೆಲದಲ್ಲಿ ಬಿಸಾಡುತ್ತಲೇ ಅದು ಹಾವಾಯಿತು. ಮೋಸೆ ಅದಕ್ಕೆ ಭಯಪಟ್ಟು ಓಡಿದನು. ಯೆಹೋವನು ಅವನಿಗೆ, ನಿನ್ನ ಕೈ ಚಾಚಿ ಅದರ ಬಾಲವನ್ನು ಹಿಡಿ ಎಂದು ಹೇಳಿದನು. ಹಿಡಿದಾಗ ಅದು ಕೋಲಾಯಿತು. ಆಗ ಯೆಹೋವನು ಅವನಿಗೆ, ಇದರಿಂದ ಅವರು ನಿಮ್ಮ ಪಿತೃಗಳಾದ ಅಬ್ರಹಾಮ್, ಇಸಾಕ್, ಯಾಕೋಬರ ದೇವರಾಗಿರುವ ಯೆಹೋವನು ನಿನಗೆ ಕಾಣಿಸುವುದು ನಿಜ ಎಂಬುದನ್ನು ನಂಬುವವರು ಎಂದು ಹೇಳಿದನು. ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯಾ. ಈಗ ನಮಗೆ ಮೋಸೆ ಜೀವನದಲ್ಲಿ ನಡೆದು ಚೆನ್ನಾಗಿ ಗೊತ್ತು. ಆತನೇನು ಮಾಡ್ತಾನೆ? ತನ್ನ 40 ವರ್ಷದಲ್ಲಿ ಇರುವಾಗ ತನ್ನ ಸಹೋದರರನ್ನ ಐಗುಪ್ತದಿಂದ ಬಿಡುಗಡೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾನೆ. ಆದರೆ ಸೋತೋಗ್ತಾನೆ. ಕರ್ತನಿಗೆ ಸ್ತೋತ್ರ. ಓಡೋಗ್ಬೇಕಂತ ಸಂಭವ ಬಂತು. ಆದರೆ ಆತನನ್ನು ತಿರುಗಿ ದೇವರು ಸಂಧಿಸುವಾಗ ಅವನ ಕೈಯಲ್ಲಿದ್ದಂಥ ಕೋಲನ್ನು ಕೆಳಗಾಕಿಸಿ ಅದರ ಬಾಲವನ್ನು ಹಿಡಿಯುವಾಗ ಅದು ತಿರುಗಿ ಕೋಲಾಗಿ ಮಾಡ್ತಾನೆ. ಕೋಲನ್ನು ಕೆಳಗಾಕಿದ ತಕ್ಷಣ ಕೋಲೇನಾಗುತ್ತೆ? ಹಾವಾಗುತ್ತೆ. ಯೋಚನೆ ಮಾಡಿ ನೋಡಿ. ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯಾ. ಸೊ ನಾನೇನು ಹೇಳ್ತಾ ಇದ್ದೀನಿ? ಕೋಲಲ್ಲಿರುವಂಥ ರಹಸ್ಯಗಳು. ಸೊ ನಮ್ಮ ಜೀವನದಲ್ಲಿ ಮೊದಲನೇದಾಗಿ ಆ ಕೋಲು ಏನು ಮಾಡುತ್ತೆ? ಅದ್ಭುತಗಳನ್ನು ಮಾಡುತ್ತೆ. ನಮಗೆ ಆಶ್ಚರ್ಯಕರವಾದ ಕಾರ್ಯವನ್ನು ತೋರಿಸುತ್ತೆ. ಆಗ ದೇವರ ಕೋಲನ್ನು
ನಾವು ಸೇವಕರಾದಂಥ ನಾವು ಮೊದಲನೇದಾಗಿ ನಂಬಬೇಕು. ನಮ್ಮ ಜೀವನದಲ್ಲಿ ದೇವರು ಅದ್ಭುತಗಳನ್ನು ಮಾಡಿರಬೇಕು. ನಮ್ಮ ಜೀವನದಲ್ಲಿ ದೇವರು ಅದ್ಭುತಗಳನ್ನು ಮಾಡದೇ ಇರುವಾಗ ನಾವು ದೇವರ ಮುಂದೆ ಮೊಣಕಾಲಿಟ್ಟು, ನಿನ್ನ ದೊಣ್ಣೆಯು ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತದೆ ಸ್ವಾಮಿ, ನನ್ನನ್ನು ಕರುಣಿಸು. ಹಲ್ಲೆಲೂಯಾ. ಇಲ್ಲೊಂದು ಅದ್ಭುತವನ್ನು ಮಾಡು ಕರ್ತನೆ, ಈ ಜನರನ್ನು ಕರುಣಿಸು ಸ್ವಾಮಿ ಅಂತೇಳಿ ನಾವು ಕರ್ತನ ನೋಡಿ ಪ್ರಾರ್ಥಿಸುವಾಗ ನಮ್ಮ ಕಣ್ಣ ಮುಂದೆ ದೇವರು ಅದ್ಭುತಗಳನ್ನು ಮಾಡ್ತಾನೆ. ಹಲ್ಲೆಲೂಯಾ. ಅದರಿಂದ ಸಹೋದರ ಸಹೋದರಿಯ, ಏನೆಲ್ಲ ಅದ್ಭುತಗಳನ್ನು ದೇವರು ಮಾಡ್ದ ಈ ಕೋಲನ್ನು ಇಟ್ಕೊಂಡು. ಈಗ ನಮ್ಗೆ ಚೆನ್ನಾಗಿ ಗೊತ್ತು, ದೇವರು ಮೋಸೆಯನ್ನ ಆರೋನನ್ನ ಇಸ್ರಾಯೇಲ್ ಜನರನ್ನು ಬಿಡಿಸುವುದಕ್ಕೆ ನೇಮಿಸ್ತಾನೆ, ನಾಯಕರನ್ನಾಗಿ ಇಡ್ತಾನೆ. ಆಗ ಮೋಸೆಯ ಕೋಲ್ ಏನೇನು ಮಾಡಿತು, ಅದೇ ವಿಮೋಚನಾ 7ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಇವರಿಬ್ಬರನ್ನ ದೇವ್ರ ಸೇವೆಗೆ ನೇಮಿಸುವಾಗ ವಾಕ್ಯ 7 ಹೇಳುತ್ತೆ, ಅವರು ಪಾರೋನನ ಹತ್ತಿರ ಮಾತಾಡಿದ ಕಾಲದಲ್ಲಿ ಮೋಸೆಗೆ 80 ವರ್ಷ, ಆರೋನನಿಗೆ 83 ವರ್ಷದವನಾಗಿದ್ದರು. ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯಾ. ಇದನ್ನು ಯೋಚಿಸುವಾಗ ನಗು ಬರುತ್ತೆ. 80 ವರ್ಷದ ಒಬ್ಬ ನಾಯಕ, 83 ವರ್ಷದ ಒಬ್ಬ ನಾಯಕ, ಇವರಿಬ್ಬರ ಕೈಯಲ್ಲಿ ಇರುವಂಥದ್ದು ಒಂದೇ ಕೋಲು. ಅಂದರೆ 430 ವರ್ಷ ದಾಸತ್ವದಲ್ಲಿರುವಂಥ ದೇವ ಜನರನ್ನು ಬಿಡಿಸೋದಕ್ಕೆ ದೇವರು ಆರಿಸಿಕೊಂಡಂಥ ನಾಯಕರು ಯಾರಂದರೆ ಮೋಸೆ, ಆರೋನ್. ಅವ್ರಿಗೆ ವಯಸ್ಸೆಷ್ಟು ಅಂದರೆ 80, 83. ಆಗ 80 ಕೋಲನ್ನು ತಿಳಿದವನು. ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯಾ. ಅವನಿಗೆ ಅದ್ಭುತ ಮಾಡಿದಂಥವನು. ಆದರೆ ಆ ಕೋಲನ್ನು ಮೋಸೆ ಆರೋನನ ಕೈಯಲ್ಲಿ ಕೊಟ್ಟು ಅದ್ಭುತಗಳು ನಡೆಯುತ್ತೆ. ಕರ್ತನಿಗೆ ಸ್ತೋತ್ರ. ಏಕೆಂದರೆ ಇವರಿಬ್ಬರನ್ನ ದೇವರು ನೇಮಿಸ್ತಾನೆ. ಹಲ್ಲೆಲೂಯಾ. ಕರ್ತನಿಗೆ ಸ್ತೋತ್ರ. ಈಗ ಮೊದಲನೇದಾಗಿ ಆ ಕೋಲ್ ಏನು ಮಾಡುತ್ತೆ, 17ನೇ ವಾಕ್ಯ ಹೇಳುತ್ತೆ, 7:17, ನೈಲ್ ನದಿಯನ್ನು ಏನು ಮಾಡಬೇಕು, ನೈಲ್ ನದಿಯ ನೀರನ್ನು ಹೊಡೆಯಿಸ್ತಾನೆ. ಕರ್ತನಿಗೆ ಸ್ತೋತ್ರ. ಆಮೇನ್. ನೀನು ನನ್ನನ್ನು ಯೆಹೋವನೆಂದು ತಿಳಿದುಕೊಳ್ಳುವುದಕ್ಕಾಗಿ ನನ್ನ ಸೇವಕನ ಕೈಯಲ್ಲಿರುವ ಕೋಲಿನಿಂದ ನೈಲ್ ನದಿಯ ನೀರನ್ನು ಹೊಡೆಸುವೆನು, ಆಗ ಅದು ರಕ್ತವಾಗುವುದು, ನದಿಯಲ್ಲಿರುವ ಮೀನುಗಳು ಸಾಯುವವು, ನದಿಯು ಹೊಲಸು ಸಾರುವುದು, ಅದರಲ್ಲಿ ಕುಡಿಯುವುದಕ್ಕೆ ಐಗುಪ್ತರಿಗೆ ಹೇಸಿಗೆ ಆಗುವುದು ಎಂದು ಹೇಳಬೇಕು ಅಂದನು. ಹಲ್ಲೆಲೂಯಾ. ನೋಡಿ, ಒಂದು ಸಾಧಾರಣವಾದ ಕೋಲು ಒಂದು ನೈಲ್ ನದಿಯನ್ನು ಮುಟ್ಟುವಾಗ, ಗಮನಿಸಿ, ಈಗ ನಿಮ್ಮ ಕೈಯಲ್ಲಿ ನಮ್ಮ ಕೈಯಲ್ಲಿ ದೇವರೊಂದು ಕೋಲನ್ನು ಕೊಟ್ಟು ಒಂದು ನದಿ ಮೇಲೆ ಅದನ್ನು ಚಾಚಿ ಅದನ್ನು ಮುಟ್ಟಿದ ತಕ್ಷಣ ರಕ್ತವಾಗಿಬಿಟ್ರೆ ಯಾರು ತಾನೇ ದೇವರನ್ನು ನಂಬಲ್ಲ. ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯಾ. ಎಷ್ಟು ದೊಡ್ಡ ಒಂದು ಅದ್ಭುತ. ಆಮೇನ್. ಸೊ ನಮ್ಮನ್ನು ಕರೆದಾತವನು ನಂಬಿಕಸ್ತನು. ಆತನ ಕೋಲು, ಆತನ ದೊಣ್ಣೆ ನಮಗೇನು ಮಾಡುತ್ತೆ, ಧೈರ್ಯ ಕೊಡುತ್ತೆ. ಹೌದು. ಹಲ್ಲೆಲೂಯಾ. ಎಷ್ಟು ದೊಡ್ಡ ಅರಸರು ನಮ್ಮ ಮುಂದೆ ನಿಂತರು, ಎಷ್ಟು ದೊಡ್ಡ ರಾಷ್ಟ್ರ ನಮ್ಮ ಮುಂದೆ ನಿಂತರು, ದೇವರ ಕೋಲು ಆಶ್ಚರ್ಯಕರವಾದದ್ದು. ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯಾ. ದೇವರು ನಮ್ಮನ್ನು ಕರೆದದ್ದು, ನಮ್ಮ ಕೈಯಲ್ಲಿ ಏನೋ ಒಂದನ್ನು ಕೊಟ್ಟು, ಹಲ್ಲೆಲೂಯಾ, ನಮ್ಮನ್ನು ಅಭಿಷೇಕಿಸಿ, ನಮ್ಮ ಬಾಯಲ್ಲಿ ದೇವರ ಮಾತುಗಳನ್ನಿಟ್ಟು, ನಾವು ಆಡುವ ಮಾತುಗಳನ್ನು ದೇವರೇನು ಮಾಡ್ತಾನೆ ಅಂದರೆ ಗೌರವಿಸಿ ಅದ್ಭುತಗಳನ್ನು ಮಾಡ್ತಾನೆ. ಸಹೋದರ ಸಹೋದರಿ, ಮೊದಲನೇದಾಗಿ ಆ ಕೋಲ್ ಮಾಡಿದ್ದು ನೈಲ್ ನದಿಯನ್ನು ಹೊಡೆದಾಗ ಆ ನೈಲ್ ನದಿ ರಕ್ತವಾಗುತ್ತೆ. ಮಾತ್ರವಲ್ಲ, ನಾವು ಅಲ್ಲಿ ಗಮನಿಸುವಾಗ, ಕೋಲ್ ಮಾಡಿದ್ದನ್ನು ಗಮನಿಸುವಾಗ 19ನೇ ವಾಕ್ಯ ಹೇಳುತ್ತೆ, ಯೆಹೋವನು ಮೋಸೆಯ ಸಂಗಡ ಮಾತಾಡಿ, ನೀನು ಆರೋನನಿಗೆ ಈ ಕೋಲನ್ನು ತೆಗೆದುಕೊಂಡು ಐಗುಪ್ತ ದೇಶದಲ್ಲಿರುವ ಹೊಳೆ, ಕಾಲುವೆ, ಕೆರೆ, ಕೊಳ ಮೊದಲಾದ ನೀರಿರುವ ಎಲ್ಲ ಸ್ಥಳಗಳ ಮೇಲೆ ಅದನ್ನು ಚಾಚು ಎಂದು ಹೇಳಬೇಕು. ಅವನು ಚಾಚುವಾಗ ಆ ನೀರೆಲ್ಲ ರಕ್ತವಾಗುವುದು. ಹಲ್ಲೆಲೂಯಾ. ಕರ್ತನಿಗೆ ಮಹಿಮೆ ಉಂಟಾಗಲಿ. ಈಗ ದೇವರೇನು ಹೇಳ್ತಾ ಇದ್ದಾನೆ ಅಂದರೆ, ಆ ಕೋಲನ್ನು ಚಾಚಿದಾಗ, ಈಗ ಮೋಸೆ ಕೋಲನ್ನು ತೆಗೆದು ಆರೋನ್ ಕೈಯಲ್ಲಿ ಕೊಟ್ಬಿಟ್ಟು, ಆ ಕೋಲನ್ನು ನೀನು ತೆಗೆದುಕೊಂಡು ಹೋಗಿ, ಈಗ ನೈಲ್ ನದಿ ರಕ್ತವಾಗೋಯ್ತು, ಈಗ ಆರೋನ್ನ ಕೈಯಲ್ಲಿ ಆ ಕೋಲನ್ನು ಕೊಟ್ಟಿದ ತಕ್ಷಣ ನೀನು ಹೋಗಿ ಏನು ಮಾಡಬೇಕು, ಹೊಳೆ, ಕಾಲುವೆ, ಕೆರ, ಕೊಳ ಮೊದಲಾದ ನೀರಿರುವ ಎಲ್ಲ ಸ್ಥಳಗಳ ಮೇಲೆ ಅದನ್ನು ಚಾಚು. ಅವನು ಚಾಚುವಾಗ ಆ ನೀರೆಲ್ಲ ರಕ್ತವಾಯಿತು. ಅಂದರೆ ಆ ದೇಶದಲ್ಲಿ ಪೂರ್ತಿರಿ, ಐಗುಪ್ತ ದೇಶ ಪೂರ್ತಿಯಾಗಿ, ಕರ್ತನಿಗೆ ಸ್ತೋತ್ರ. ಥಿಂಕ್ ಅಬೌಟ್, ಐ ಡೋಂಟ್ ನೋ ಹೌ ಬಿಗ್ ವಾಸ್
ಈಜಿಪ್ಟ್, ಎಷ್ಟು ಜನ ಐಗುಪ್ತದಲ್ಲಿ ವಾಸ ಮಾಡ್ತಾ ಇದ್ರು ನನಗೆ ಗೊತ್ತಿಲ್ಲ. ಆದರೆ ಇವತ್ತು ನಮ್ಮ ರಾಷ್ಟ್ರವನ್ನು ನಾವು ತಗೊಂಡೋದ್ರೆ 144 ಕೋಟಿ ಜನ ಬಾಳ್ತಾ ಇದ್ದಾರೆ. ಕರ್ತನಿಗೆ ಸ್ತೋತ್ರ. ಅಂದರೆ 140 ಎಷ್ಟು ನಮಗೆ ಗೊತ್ತಿದೆ. ಕರ್ತನಿಗೆ ಸ್ತೋತ್ರ. ಏನು ಹೇಳ್ತಾ ಇದ್ದೀನಿ ಅಂದರೆ, ಒಂದು ರಾಷ್ಟ್ರದಿಂದ ತನ್ನ ಜನರನ್ನು ಬಿಡಿಸುವುದಕ್ಕೋಸ್ಕರ ದೇವರೇನು ಮಾಡ್ತಾನೆ ಅಂದರೆ, ಆ ರಾಷ್ಟ್ರದಲ್ಲಿರುವಂಥ ಎಲ್ಲ ನದಿಗಳು, ನೈಲ್ ನದಿ ಮುಖ್ಯ ನದಿ ಐಗುಪ್ತದ, ಹೊಳೆ, ಕಾಲುವೆ, ಕೆರ, ಕೊಳ ಎಲ್ಲವನ್ನು, ಅಂದರೆ ಕುಡಿಯೋದಕ್ಕೆ ನೀರಿಲ್ದಂಗೆ ಮಾಡಿಬಿಟ್ಟ ದೇವ್ರ. ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯಾ. ಯಾಕೆಂದರೆ ಎಲ್ಲ ಹೊಲಸ್ನಾರೋಯಿತು, ಎಲ್ಲ ಮೀನುಗಳು ಸತ್ತೋದು. ಏಕೆಂದರೆ ದೇವ ಜನರ ಬಿಡುಗಡೆಗೋಸ್ಕರ ಕೊಟ್ಟಂಥ ಒಂದು ಕೋಲು. ಹಲ್ಲೆಲೂಯಾ. ಅಂದರೆ ನಮ್ಮ ಜೀವನದಲ್ಲಿ ಬಿಡುಗಡೆ ಇಲ್ದಿರುವಾಗ ಆ ಕೋಲು, ಆ ದೊಣ್ಣೆ ನಮಗೆ ಧೈರ್ಯ ಕೊಡುತ್ತೆ. ಆ ಕೋಲು ಕನಿಕರದ ಕೋಲು, ಆ ಕೋಲು ಒಗ್ಗಟ್ಟಿನ ಕೋಲು, ಅದು ದೇವರೊಡನೆ ನಮ್ಮನ್ನು ಒಂದು ಮಾಡಿದಂಥ ಕೋಲು. ಆ ಕೋಲನ್ನು ಹಿಡಿದಂಥವನು ನಮ್ಮ ಕರ್ತನಾದ ಯೇಸು. ಆತನು ನಮ್ಮನ್ನು ಬಿಡುಗಡೆ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ಆತನು ಹೇಳ್ತಾನೆ, ಮಗನು ನಿಮ್ಮನ್ನು ಬಿಡುಗಡೆ ಮಾಡಿದ್ರೆ ನಿಜವಾಗ್ಲೂ ನಿಮಗೆ ಬಿಡುಗಡೆ ಆಗುತ್ತೆ. ದೇವರೇ, ನನ್ನನ್ನು ಬಿಡುಗಡೆ ಮಾಡು. ಈ ಸೈತಾನ ಮನೆಯಲ್ಲಿ ತುಂಬ ಕಾಟ ಕೊಡ್ತಾ ಇದ್ದಾನೆ, ನನ್ನನ್ನು ಬಿಡುಗಡೆ ಮಾಡು. ನನ್ನ ಮನೆಯಲ್ಲಿ ಸಮಾಧಾನ ಇಲ್ಲ, ನನ್ನ ಮನೆಯಲ್ಲಿ ಒಗ್ಗಟ್ಟಿಲ್ಲ. ದೇವರೇ, ಯಾವಾಗಲೂ ಜಗಳ ಆಡ್ತೀವಿ, ಕಚ್ಚಾಡ್ತೀವಿ, ನನಗೆ ಸಾಕಾಗೋಯ್ತು, ನನ್ನ ನಿದ್ರೆ ಬರ್ತಾ ಇಲ್ಲ. ದೇವರೇ, ನನ್ನನ್ನು ಕರುಣಿಸು ಅಂತೇಳಿ ನಾವು ಕೇಳುವಾಗ ಆ ಕರುಣೆಯ ಕೋಲು ಇಳಿದು ಬರುತ್ತೆ. ಹಲ್ಲೆಲೂಯಾ. ಹೇಗೆ ನೈಲ್ ನದಿ ಅನ್ನೋದು ಮುಟ್ಟಿತೋ, ಅದೇ ರೀತಿ ನಿನ್ನ ಜೀವನದಲ್ಲಿರುವಂತಹ ಒಂದೊಂದು ಸಮಸ್ಯೆಗಳನ್ನು ಕೋಲು ಮುಟ್ಟುತ್ತೆ. ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯಾ. ಅದ್ಭುತಗಳನ್ನು ಮಾಡುತ್ತೆ. ಕರ್ತನಿಗೆ ಸ್ತೋತ್ರ. ನಾನು ಹೇಳೋದೇನೆಂದರೆ, ಇಲ್ಲಿ ಆ ರಾಷ್ಟ್ರದಲ್ಲಿರುವಂಥ ಹೊಳೆ, ಕೆರೆ, ಹಳ್ಳ, ಕಾಲುವೆ ಎಲ್ಲ ರಕ್ತವಾಗೋಯ್ತು. ಕರ್ತನಿಗೆ ಸ್ತೋತ್ರ. ಆಮೇನ್. ಸೊ ಎರಡನೇದಾಗ ಕೋಲ್ ಏನು ಮಾಡುತ್ತೆ, 21ನೇ ವಾಕ್ಯ ಹೇಳುತ್ತೆ, ಆ ದೇಶವೆಲ್ಲ ರಕ್ತದ ದೇಶವಾಗಿ ಹೊಲಸು ನಾರಿತು, ನೀರು ಕುಡಿಯೋಕ್ಕಾಗಲಿಲ್ಲ ಅಂತ. 8:5 ಎರಡನೇದು ಏನು ಮಾಡುತ್ತೆ ಆ ಕೋಲು, ವಿಮೋಚನ 8:5. ಯೆಹೋವನು ಮೋಶೆಯ ಸಂಗಡ ಮಾತಾಡಿ, ನೀನು ಆರೋನನಿಗೆ ಈ ಕೋಲನ್ನು ಹಿಡಿದುಕೊಂಡು ಹೊಲೆ, ಕಾಲುವೆ, ಕೆರೆ ಇವುಗಳ ಮೇಲೆ ಕೈ ಚಾಚು, ಆಗ ಐಗುಪ್ತ ದೇಶವೆಲ್ಲ ಕಪ್ಪೆಗಳು ಬರುವು ಎಂದು ಹೇಳಬೇಕು ಅಂದನು. ಆಮೇಲೆ ಈಗ ಅವೆಲ್ಲ ರಕ್ತವಾಗ್ಬಿಟ್ಟು, ಈಗ ತಿರುಗಿ ಇನ್ನೊಂದು ಹೇಳ್ತಾನೆ, ಏನಂತ, ಅದರ ಮೇಲೆ ನಿನ್ಮೆಂಡ್ ಮಾಡು, ತಿರುಗಿ ಆ ಕೋಲನ್ನಿಡು, ಎಲ್ಲ ದೇಶ ಪೂರ್ತಿ ಕಪ್ಪೆಗಳು ಬರುತ್ತೆ ಅಂತೇಳಿ. ಪಾಪ ಒಂದೊಂದು ಓದುವಾಗ ಮೈಯೆಲ್ಲ ಜುಮ್ ಅನ್ನುತ್ತೆರಿ. ಕರ್ತನಿಗೆ ಸ್ತೋತ್ರ. ಪಾರೋನ್ ಅದನ್ನು ನೋಡಿರಕ್ಕೆ ಸಾಧ್ಯನೇ ಇರೋದಿಲ್ಲ. ಕರ್ತನಿಗೆ ಸ್ತೋತ್ರ. ಅಷ್ಟೊಂದು ಕಪ್ಪೆಗಳು, ಎಲ್ಲ ಅವ್ರ ಮನೆ, ಅವ್ರ ಬೆಡ್ರೂಮ್ ಎಲ್ಲ ಬರೀ ಕಪ್ಪೆಗಳಿಂದ ತುಂಬೋಗಿಬಿಡುತ್ತೆ. ಕರ್ತನಿಗೆ ಸ್ತೋತ್ರ. ನೀವು ಅದನ್ನು ಓದುವಾಗ ಒಂದೊಂದು ಅದ್ಭುತವನ್ನು ದೇವರು ಐಗುಪ್ತದಲ್ಲಿ ಮಾಡಿ ತನ್ನ ಜನರನ್ನು ಬಿಡಿಸಿದಂಥ ಆ ಕಾರ್ಯವನ್ನು ನಾವು ನೋಡುವಾಗ, ಆ ಕನಿಕರದ ಕೋಲಿನ ಮೇಲೆ, ಆ ಒಗ್ಗಟ್ಟಿನ ಕೋಲಿನ ಮೇಲೆ, ಆ ದೇವರ ಕೋಲಿನ ಮೇಲೆ ನಮಗೊಂದು ನಂಬಿಕೆ ಬರುತ್ತೆ. ಏಕೆಂದರೆ ಆ ಕೋಲನ್ನು ಹಿಡಿದಂಥವನು ನಮ್ಮ ಒಳ್ಳೆ ಕುರುಬ, ನಮ್ಮ ಹಿರಿ ಕುರುಬ, ನಮ್ಮ ದೊಡ್ಡ ಕುರುಬನಾದಂಥ ಯೇಸು ಕ್ರಿಸ್ತನು. ಹಲ್ಲೆಲೂಯಾ. ಆತನು ಮಂದೆಯನ್ನು ಮೇಯಿಸಲು ಶಕ್ತನಾದಂಥವನು. ಕರ್ತನಿಗೆ ಸ್ತೋತ್ರ. ಮಂದೆಯನ್ನು ನಡೆಸಲು ಶಕ್ತನಾದಂಥವನು, ಮಂದೆಯನ್ನು ಕಾಯುವುದಕ್ಕೆ ಶಕ್ತನಾದಂಥವನು. ಕರ್ತನಿಗೆ ಸ್ತೋತ್ರ. ಆದ್ದರಿಂದ ಆತನು ಹೇಳ್ತಾನೆ, ಪಾತಾಳ ಲೋಕದ ಬಲವು ಅದನ್ನು ಸೋಲಿಸಲಾರದು. ಏಕೆಂದರೆ ಸಭೆಗೆ ಶಿರಸ್ಸು ಯೇಸು, ಸಭೆಗೆ ಕುರುಬ ಯೇಸು. ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯಾ. ಸೊ ನನ್ನ ಸಭೆಯಲ್ಲಿ ಒಂದು ಸಾರಿ ದೊಡ್ಡ ಸಮಸ್ಯೆಗಳಿರುವಾಗ ಏನು ಮಾಡಬೇಕು ಅಂತ ನನಗೆ ಗೊತ್ತಾಗಲಿಲ್ಲ. ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ. ಮೆಲ್ಲನೆ ಕುರುಬನ ಪಾದಗಳು ನನ್ನ ಸಭೆಯಲ್ಲಿ ಬರುವುದನ್ನು ನಾನು ಗ್ರಹಿಸಿದೆ. ಆಗ ನನ್ನ ಮನಸ್ಸಿನಲ್ಲಿ ಮಾತು ಹೇಳ್ತಾ ಇದ್ದು, ಯೇಸು ಇಲ್ಲಿ ಚಲಿಸ್ತಾ ಇದ್ದಾನೆ ಅಂಥೇಳಿ. ಹೌದು ಸಹೋದರ ಸಹೋದರಿ, ಅದನ್ನು ವಿವರಿಸಲು ನಮಗೆ ಬಹಳ ಕಷ್ಟ. ಆದರೆ ಅದನ್ನು ಅನುಭವದಿಂದ ನಾವು ನೋಡುವಂಥ ಆ ಸಮಯದಲ್ಲಿ ನಮಗೆ ಚೆನ್ನಾಗಿ ಗೊತ್ತಿರುತ್ತೆ, ನಮ್ಮ ಕುರುಬ ಇಲ್ಲಿದ್ದಾನೆ ಅಂತೇಳಿ. ಹೌದು, ಆತನು ನಮ್ಮ ಮಧ್ಯದಲ್ಲಿ ಚಲಿಸುವವನಾಗಿರ್ತಾನೆ, ನಮ್ಮ ಮಧ್ಯದಲ್ಲಿ ಇರುವಾತವನಾಗಿಯೇ ಇರ್ತಾರೆ. ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯಾ. ಹೌದು ಸಹೋದರ ಸಹೋದರಿಯೇ, ಇಂದು ನಿನ್ನನ್ನು ಬಿಡಿಸುವುದಕ್ಕೋಸ್ಕರ ಯೇಸು ಒಂದು ಕೋಲನ್ನು ಹಿಡಿದಿದ್ದಾನೆ. ಆ ಕೋಲಿನ ಹೆಸರು ಕನಿಕರದ ಕೋಲು, ಅದು ಒಗ್ಗಟ್ಟಿನ ಕೋಲು. ಕರ್ತನಿಗೆ ಸ್ತೋತ್ರ. ಆಮೇನ್. ಈಗ ಇನ್ನೂ ಅನೇಕ ಅದ್ಭುತಗಳನ್ನು ನಾನಿಲ್ಲಿ ಓದ್ತೇನೆ. 8:17 ಮೊದಲು ಇದು ರಕ್ತವಾಯಿತು, ಎರಡನೇದು ಕಪ್ಪೆಗಳು ಬಂದ್ಬಿಡ್ತು, ಮೂರನೇಗಳು 17ನೇ ವಾಕ್ಯ ಹೇಳುತ್ತೆ, ಅವರು ಹಾಗೇ ಮಾಡಿ ಆರೋನನು ಕೋಲನ್ನು ಹಿಡಿದುಕೊಂಡು ಕೈಚಾಚಿ ಭೂಮಿಯ ಧೂಳನ್ನು ಹೊಡೆಯಲು ಮನುಷ್ಯರ ಮೇಲೆಯೂ ಪಶುಗಳ ಮೇಲೆಯೂ ಹೇನುಗಳು ಬಂದವು. ಆಮೇನ್. ಈಗ ನಾವು ಎಷ್ಟೋ ಸಾರಿ ವಿಮೋಚನಾ ಕಾಂಡವನ್ನು ಓದಿರ್ತೇವೆ, ಆದರೆ ನಮಗೆ ಗೊತ್ತಾ ಅದು ದೇವರ ಕೋಲಿನಿಂದ ಆದಂಥದ್ದು. ಆ ಕೋಲು
ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೈಯಲ್ಲಿದೆ. ಹಲ್ಲೆಲೂಯ, ಕರ್ತನಿಗೆ ಸ್ತೋತ್ರ. ಆ ಕೋಲು ಕನಿಕರದ ಕೋಲು, ಆ ಕೋಲು ಒಗ್ಗಟ್ಟಿನ ಕೋಲು. ಹಲ್ಲೆಲೂಯ, ಆ ಕೋಲು ನಮಗೆ ಅದ್ಭುತವನ್ನು ಮಾಡೇ ಮಾಡುತ್ತೆ. ಕರ್ತನಿಗೆ ಸ್ತೋತ್ರ. ನಾವು ಭಯಪಡಬೇಕಾದಂಥ ಅವಶ್ಯಕತೆ ಇಲ್ಲ. ಹೌದು ಸಹೋದರ, 3 ಅದ್ಭುತಗಳನ್ನು ಓದಿದೆ. ಇನ್ನೂ ಅದ್ಭುತಗಳು ನಿನ್ನ ಜೀವನದಲ್ಲಿ ಎಷ್ಟು ಅದ್ಭುತ ಬೇಕೋ ನೀನು ಯೇಸುವನ್ನು ನಂಬಿ. ಹಲ್ಲೆಲೂಯ, ಆತನು ಒಳ್ಳೆ ಕುರುಬ, ಆತನು ದೊಡ್ಡ ಕುರುಬ, ಆತನು ಹಿರಿ ಕುರುಬ, ನನ್ನನ್ನು ನಡೆಸುವ ಕುರುಬ, ನೀತಿ ಮಾರ್ಗದಲ್ಲಿ ನಡೆಸುವ ಕುರುಬ. ನಾನು ಹೋಗ್ತಾ ಇರುವ ಮಾರ್ಗದಲ್ಲೆಲ್ಲ ಆತನ ಹೆಸರಿಗೆ ತಕ್ಕಂತೆ ಆತನು ನನ್ನನ್ನು ನೀತಿ ಮಾರ್ಗದಲ್ಲಿ ನಡೆಸ್ತಾನೆ. ಕೊನೆಯದಾಗಿ ನಾನು ನೋಡುವಾಗ ವಿಮೋಚನಾ 14:6. ಈಗ ಈ ಕೋಲು ಕೊನೆಯದಾಗಿ ಮಾಡೋದೇನೆಂದರೆ, ಆ ಕೋಲು ಏನು ಮಾಡುತ್ತೆ? ಕೊನೆಯದಾಗಿ ಎಷ್ಟೋ ಅದ್ಭುತಗಳನ್ನು ಕೋಲಲ್ಲಿ ಮಾಡುತ್ತೆ. ನಾವು ವಿಮೋಚನಲ್ಲಿ ಓದ್ತೇವೆ, ಆದರೆ ನಿಮಗೆ 4 ಮಾತ್ರ ಹೇಳ್ತಾ ಇದ್ದೇನೆ. 16ನೇ ವಾಕ್ಯ, ವಿಮೋಚನಾ 14:16. ನೀನು ನಿನ್ನ ಕೋಲನ್ನು ಎತ್ತಿ ಸಮುದ್ರದ ಮೇಲೆ ಕೈಚಾಚಿ ಅದನ್ನು ವಿಭಾಗಿಸು. ಆಗ ಇಸ್ರಾಯೇಲರು ಸಮುದ್ರದ ಮಧ್ಯದಲ್ಲಿ ಒಣಗಿದ ನೆಲದ ಮೇಲೆ ನಡೆದು ಹೋಗುವರು. ಆಮೇನ್, ಹಲ್ಲೆಲೂಯ. ಎಂದಾದರೂ ನೀವು ಸಮುದ್ರವನ್ನು ಹೋಗಿ ನೋಡೋದಾದರೆ ಆ ಸಮುದ್ರದ ಆಳವೇ ನಮಗೆ ಗೊತ್ತಿಲ್ಲರಿ. ಯಾಕೆಂದರೆ ಅಷ್ಟು ಆಳಕ್ಕೆ ಯಾರು ಹೋಗೋದಕ್ಕೂ ಸಾಧ್ಯವೇ ಇಲ್ಲ. ಕರ್ತನಿಗೆ ಸ್ತೋತ್ರ. ಆದರೆ ಈ ಕೋಲ್ ಏನು ಮಾಡುತ್ತೆ ಅಂದರೆ, ಆ ಕೋಲನ್ನು ಮೋಸೆ ಚಾಚಿದ ತಕ್ಷಣ ಸಮುದ್ರ ಮಾತ್ರ ತೆರೆಯೋದಲ್ಲ, ಅರ್ಧ ಬರ್ಧ ಅಲ್ಲ, ಅದು ಎಷ್ಟು ಆಳಕ್ಕೆ ತೆರೆಯಲ್ಪಡ್ತೋ ನನಗೆ ಗೊತ್ತಿಲ್ಲ. ಆದರೆ ಒಂದು ಸತ್ಯ, ಅವರು ಒಣ ನೆಲದ ಮೇಲೆ ನಡೆದರು. ಅಂದರೆ ಆ ಕೋಲನ್ನು ಚಾಚಿದ ತಕ್ಷಣ 2 ಕಡೆ ನೀರು ವಿಭಾಗವಾಯಿತು, 2 ಕಡೆ ನೀರು ನಿಂತಿತ್ತು. ಅದೇ ರೀತಿಯಲ್ಲಿ ಗಮನಿಸಿ, ಚೆನ್ನಾಗಿ ಈ ಅದ್ಭುತವನ್ನು ಗಮನಿಸಿ. ಅಂದರೆ ಆ ನೀರುಗಳ ಮಧ್ಯದಲ್ಲಿ ಇರುವಂಥ ಯಾವ ಒಂದು ಮೀನಾದರೂ, ಯಾವ ಒಂದು ಪ್ರಾಣಿಯಾದರೂ ಜನರಿಗೆ ಯಾವ ಒಂದು ನಾಶವನ್ನು ಮಾಡೋದಕ್ಕೆ ದೇವರು ಬಿಡಲಿಲ್ಲ. ಸಮುದ್ರ ಮಧ್ಯದಲ್ಲಿ ಹಾದು ಹೋಗೋದು ಅಷ್ಟು ಸುಲಭವಾದ ಕಾರ್ಯವಲ್ಲ. ಆದರೆ ಈ ಜನರು ಒಣ ನೆಲದಲ್ಲಿ ನಡ್ಕೊಂಡು ಹೋಗ್ತಾರೆ. ಕಾರಣ ಅಂದರೆ ಮೋಸೆ ಚಾಚಿದ ಆ ದೇವರ ಕೋಲು. ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯ. ಇವತ್ತು ನಿನ್ನ ಜೀವನದಲ್ಲಿ ದೇವರು ಎಲ್ಲೆಲ್ಲಿ ಮಾರ್ಗವಿಲ್ಲವೋ, ಯೇಸು ಹೇಳ್ತಾನೆ, ನಾನೇ ಮಾರ್ಗವು ಸತ್ಯವು ಜೀವವಾಗಿದ್ದೇನೆ. ಹಲ್ಲೆಲೂಯ. ಆದ್ದರಿಂದ ನಿನಗೆ ಮಾರ್ಗ ಇಲ್ಲದಂತ ಚೋಚ್ತಾ ಇರುವಂಥ ಆ ಜಾಗದಲ್ಲೆಲ್ಲ ದೇವರು ಒಂದು ಅದ್ಭುತವನ್ನು ಮಾಡಿ ಒಂದು ಮಾರ್ಗವನ್ನು ತೆಗಿತಾನೆ. ಹಲ್ಲೆಲೂಯ. ಮೋಸೆಗೆ ತನ್ನ ಮಾರ್ಗಗಳನ್ನು ತೋರಿಸಿದಂಥ ದೇವರು. ಕರ್ತನಿಗೆ ಸ್ತೋತ್ರ. ನಿನಗೂ ನನಗೂ ದೇವರೇನು ಮಾಡ್ತಾನೆ? ಮಾರ್ಗ ತೋರಿಸ್ತಾನೆ. ಕರ್ತನಿಗೆ ಸ್ತೋತ್ರ. ನಾವು ಯಾವ ದಾರಿಯಲ್ಲಿ ಹೋಗಬೇಕು, ಏನು ಮಾಡಬೇಕು, ಹೆಂಗೆ ಗೆಲ್ಲಬೇಕು, ಹೆಂಗೆ ಬದುಕಬೇಕು ಅಂತ ಹೇಳುವಂಥ ಒಂದು ಮಾರ್ಗವನ್ನು ದೇವರು ನಮಗೆ ಕೊಡ್ತಾನೆ. ಮಾತ್ರವಲ್ಲ, ನಮ್ಮನ್ನು ಹಿಂದಟ್ಟಿ ಬರುವಂಥ ಫಾರೋನ ಮತ್ತು ಅವನ ಸೈನ್ಯವನ್ನು ಕೆಂಪು ಸಮುದ್ರದಲ್ಲಿ ಕೆಡವಿ ಹಾಕದಂಥ ದೇವರು. ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯ. ಸೊ ಕೋಲು ಮಾಡುವಂಥದ್ದನ್ನು ನೋಡಿ, ಕೊನೆಯದಾಗಿ ಇವರನ್ನು 430 ವರ್ಷ ತುಂಬ ಕಷ್ಟ ಕೊಡ್ತಾ ಇದ್ದಂಥ, ಇವರನ್ನು ಹೆಚ್ಚಾಗಿ ಕೆಲಸ ಮಾಡಿ ಆ ಕೆಲಸಕ್ಕೂ ಹಣವ ಕೊಡದಂಥ ಆ ಒಂದು ಅರಸನನ್ನೇ ಅಳಿಸಿದಂಥ ಕೋಲು ದೇವರ ಕೋಲು. ಹಲ್ಲೆಲೂಯ ಅಂತ ಹೇಳೋಣ. ಕರ್ತನಿಗೆ ಸ್ತೋತ್ರ. ಹೌದು ಸಹೋದರ ಸಹೋದರಿ, ಆ ಕೋಲನ್ನು ನಾವು ನಂಬಿರುವಾಗ ಅದು ಕರುಣೆಯ ಕೋಲು. ಹಲ್ಲೆಲೂಯ. ಅದು ನ್ಯಾಯ ದಂಡನೆಯನ್ನು ತರುವಂಥ ಒಂದು ಕೋಲು. ಹಲ್ಲೆಲೂಯ. ವಾಕ್ಯ ಹೇಳುತ್ತೆ, ಐಗುಪ್ತರ ದೇವರುಗಳನ್ನು ದೇವರು ಶಿಕ್ಷಿಸಿದ ಎಂದು ಹೇಳಿ. ಕರ್ತನಿಗೆ ಸ್ತೋತ್ರ. ನಮಗೆ ಯಾವ ತೊಂದರೆಯನ್ನು ಕೊಡದಂತೆ ಅವುಗಳನ್ನೆಲ್ಲ ಸಮುದ್ರದಲ್ಲಿ ಕೆಡವಿ ಹಾಕಿ ನಮ್ಮನ್ನು ಆ ದೇಶದಿಂದಲ್ಲ, ಆ ಅರಸನಿಂದಲ್ಲ, ಆ ಅರಸನ ಕೈಗಳಿದ್ದಂಥ ತಂತ್ರಗಳನ್ನು ಮಾಡುವಂಥ ಮಂತ್ರವಾದಿಗಳಿಂದಲ್ಲ, ಆ ದೇಶದ ದೇವರುಗಳಿಂದ ದೇವರು ಬಿಡಿಸ್ತಾನೆ. ಅದರಿಂದಲೇ ನಮ್ಮ ದೇವರು ದೇವಾದಿ ದೇವನಾಗಿದ್ದಾನೆ. ಆತನ ಕೃಪೆಯು ಶಾಶ್ವತವಾಗಿದೆ. ಕೈ ಚಾಪಾಳೆ ತಟ್ಟಿ ಮನೆಯಲ್ಲಿ ದೇವರನ್ನು ಸ್ತೋತ್ರ ಮಾಡಿ, ಆ ಕನಿಕರದ ಕೋಲು, ಆ ಒಗ್ಗಟ್ಟಿನ ಕೋಲು, ದೇವರ ಕೋಲು ನಿನ್ನ ಜೀವನದಲ್ಲಿ ದೊಡ್ಡ ಕೆಲಸವನ್ನು ಮಾಡುತ್ತೆ. ಕರ್ತನಿಗೆ ಸ್ತೋತ್ರ. ಆಮೇನ್. ಈಗ ಮೋಸೆಯ ಕೋಲಿನಿಂದ ಅವರು ಸಮುದ್ರವನ್ನು ದಾಟ್ಬಿಟ್ರು. ಸಮುದ್ರವನ್ನು ದಾಟಿದ ಮೇಲೆ ನಮಗೆ ಕತೆ ಗೊತ್ತು. ಇವರೇನು ಮಾಡ್ತಾರೆ? ಅರಣ್ಯದಲ್ಲಿ ನಡೀತಾ ಇರ್ತಾರೆ. ಆದರೆ ಈ ಅರಣ್ಯದ ಮಧ್ಯದಲ್ಲಿ ಅರಣ್ಯಕಾಂಡದಲ್ಲಿ ಒಂದು ಸಂಭವ ನಡೆಯುತ್ತೆ. ಅದನ್ನು ನಾವು ಓದುತ್ತೇವೆ. ಅದು ಆರೋನನ ಕೋಲು. ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯ. ಅರಣ್ಯಕಾಂಡ 17ನೇ ಅಧ್ಯಾಯ ಆರೋನನ ಕೋಲನ್ನು ಕುರಿತು ಹೇಳುತ್ತೆ. ಅರಣ್ಯಕಾಂಡ 17ನೇ ಅಧ್ಯಾಯ 5ನೇ ವಾಕ್ಯ ಏನು ಹೇಳುತ್ತೆ ಅಂದರೆ, ಆರೋನನ ಕೋಲನ್ನು ದೇವರು ಚಿಗುರಿಸ್ತಾನಂತೆ. ಕರ್ತನಿಗೆ ಸ್ತೋತ್ರ. ಈಗ ಮೋಸೆ ಮತ್ತು ಆರೋನನ ಮೇಲೆ ಏನಾಗ್ಬಿಡ್ತಾರೆ ಅಂದರೆ, ಅವರ ಸ್ವಂತ ಜನರೇ ಏನಾಗ್ಬಿಡ್ತಾರೆ? ಕೋರ ಎಂಬಂಥ ಜನರು ಗುಣಗುಟ್ತಾರೆ. ಕರ್ತನಿಗೆ ಸ್ತೋತ್ರ. ಇವರು ಗುಣಗುಟ್ಟೋದು ಮಾತ್ರವಲ್ಲ, ಅವರಿಗೆ ಎದುರು ಬಿಡ್ತಾಳೆ, ನಾಶವಾಗ್ತಾರೆ. ಕೊನೆಗೆ
ಆದರೆ ಇಲ್ಲಿ ದೇವರು ಏನು ಮಾಡ್ತಾನೆ ಅಂದರೆ ಆರೋನನ ಕೋಲನ್ನು ಚಿಗುರಿಸ್ತಾನೆ. ಕರ್ತನಿಗೆ ಸ್ತೋತ್ರ. ಅರಣ್ಯಕಾಂಡ 17ನೇ ಅಧ್ಯಾಯ 5ನೇ ವಾಕ್ಯ ಹೇಳುತ್ತೆ, ನಾನು ಯಾರನ್ನು ಮೆಚ್ಚಿದ್ದೇನೋ ಅವನ ಕೋಲು ಚಿಗುರುವುದು. ನಾನು ಯಾರನ್ನು ಮೆಚ್ಚಿದ್ದೇನೋ ಅವನ ಕೋಲು ಏನಾಗುತ್ತೆ? ಚಿಗುರುತ್ತೆ. ಇಸ್ರಾಯೇಲರು ನಿಮ್ಮಿಬ್ಬರಿಗೆ ವಿರೋಧವಾಗಿ ಮಾಡುವ ಗುಣಗುಟ್ಟುವಿಕೆಯನ್ನು ನನಗೆ ಇನ್ನೂ ಕೇಳಿಸುತ್ತದೆ, ಹೀಗೆ ನಿಲ್ಲಿಸಿ ಬಿಡುತ್ತೇನೆ ಅಂದನು. ಕರ್ತನಿಗೆ ಸ್ತೋತ್ರ. ಆಮೇನ್. ನಾನು ಮೊಗ್ಗರಳಿತು ಎಂಬಂಥ ಒಂದು ಹಾಡನ್ನು ದೇವ್ರು ನನಗೆ ಕೊಡುವಾಗ ದೇವ್ರು ಹೇಳ್ದ, ಈ ಹಾಡನ್ನು ನೀನು ಎಲ್ಲೆಲ್ಲಿ ಹಾಡ್ತೀಯೋ ಅಲ್ಲೆಲ್ಲ ಗುಣಗುಟ್ಟುವಿಕೆಯನ್ನು ನಾನೇನು ಮಾಡ್ತೀನಿ? ನಿಲ್ಲಿಸ್ಬಿಡ್ತೀನಿ ಅಂತೇಳಿ. ಅದಕ್ಕೆ ಹಾಡನ್ನು ಮೊಗ್ಗರಳಿತು, ಹೂವಾಯಿತು, ಫಲ ಕೊಟ್ಟಿತು ಅಂತೇಳಿ ನಾವು ಆ ಹಾಡನ್ನು ರಿಲೀಸ್ ಮಾಡಿದ್ದೇವೆ. ನೀವು ಅದನ್ನು ಕೇಳಿ. ಕರ್ತನಿಗೆ ಸ್ತೋತ್ರ. ಯಾವಾಗ ಕೇಳಿ ಅಂದರೆ ಹೆಚ್ಚಾಗಿ ಕುಟುಂಬದಲ್ಲಿ ಗುಣಗುಟ್ಟಿಕೆ ಇರುವಾಗ, ಸಭೆಗಳಲ್ಲಿ ಗುಣಗುಟ್ಟಿಕೆ ಇರುವಾಗ, ಎಲ್ಲೆಲ್ಲಿ ನಿಮ್ಮನ್ನು ದೇವರು ನೇಮಿಸಿದ ಸ್ಥಾನಮಾನಕ್ಕೆ ವಿರೋಧವಾಗಿ ಬರುವಂಥ ಒಂದೊಂದು ಸ್ಥಳದಲ್ಲಿ ನಿಮಗೆ ಹೋರಾಟಗಳು ಬರುವಾಗ ಈ ಹಾಡನ್ನು ಕೇಳಿ. ಕರ್ತನಿಗೆ ಸ್ತೋತ್ರ. ಆಮೇನ್. ಏಕೆಂದರೆ ದೇವರು ಸ್ಥಾನಮಾನಗಳನ್ನು ಕೊಡುವಂಥವನು. ನಿಮ್ಮನ್ನು ಒಂದು ಕೆಲಸದಲ್ಲಿ ಒಂದು ಸ್ಥಾನಮಾನದಲ್ಲಿ ಇಟ್ಟಿದ್ರೆ, ನಿಮ್ಮ ಕೆಲಸದ ಕೆಳಗಿರುವತ್ತು ಗುಣಗುಟ್ಟುವುದಾದರೆ ನೀವೇನು ಮಾಡಿ? ಆ ಕನಿಕರದ ಕೋಲನ್ನು ಕೇಳಿ. ಕರ್ತನಿಗೆ ಸ್ತೋತ್ರ. ಆ ಒಗ್ಗಟ್ಟಿನ ಕೋಲನ್ನು ಕೇಳಿ. ಕರ್ತನಿಗೆ ಸ್ತೋತ್ರ. ಏಕೆಂದರೆ ನಿಮ್ಮನ್ನು ಆ ಸ್ಥಾನಮಾನದಲ್ಲಿಟ್ಟಂಥವನು ದೇವರು, ಅಲ್ಲಿರುವಂಥ ಜನ ಅಲ್ಲ. ಕರ್ತನಿಗೆ ಸ್ತೋತ್ರ. ನಿಮ್ಮ ಕಂಪನಿ MD ಅಲ್ಲ ನಿಮ್ಮನ್ನು ಅಲ್ಲಿಟ್ಟಿರೋದು. ಹಲ್ಲೆಲೂಯಾ. ಆ MD ಕಣ್ಣಲ್ಲಿ ನಿಮಗೆ ದಯೆ ಸಿಕ್ಕಿಸಿ ನಿಮಗೆ ಸ್ಥಾನಮಾನಗಳನ್ನು ಕೊಟ್ಟವನು. ಏಕೆಂದರೆ ನಾವು ನೋಡ್ತೇವೆ, ದಾನಿಯೇಲನಿಗೆ ಸ್ಥಾನಮಾನಗಳನ್ನು ಕೊಟ್ಟಂಥ ದೇವರು, ನಂತರ ಯೋಸೇಫನಿಗೆ ಸ್ಥಾನಮಾನಗಳನ್ನು ಕೊಟ್ಟಂಥ ದೇವರು. ಕರ್ತನಿಗೆ ಸ್ತೋತ್ರ. ಅದರಿಂದ ನಾವು ದೇವರನ್ನು ನಂಬಿರುವಾಗ, ದೇವರು ನಮ್ಮನ್ನು ನಡೆಸ್ತಾ ಇರುವಾಗ ನಾವು ಉದ್ಧಾರವಾಗ್ತೀವಿ ಹೊರತು ನಾವು ಏನಾಗೋದಿಲ್ಲ, ನಾಶವಾಗೋದಿಲ್ಲ. ಅದರಿಂದ ನಮಗೆ ಸ್ಥಾನಮಾನಗಳು ಬರುವಾಗ ನಮಗೆ ವಿರೋಧವಾಗಿ ಜನರು ಗುಣಗುಡ್ತಾರೆ. ಅದು ಸೇವೆಯಾಗಿರಲಿ, ಅದು ಕೆಲಸವಾಗಿರಲಿ, ಎಲ್ಲ ಸ್ಥಳಗಳಲ್ಲಿ ಇವತ್ತೇನಾಗಿರುತ್ತೆ ಅಂದರೆ ಗುಣಗುಡ್ತಾರೆ. ಕರ್ತನಿಗೆ ಸ್ತೋತ್ರ. ಇಲ್ಲೇನಾಗುತ್ತಂದರೆ ಆರೋನನ ಕೋಲನ್ನು ದೇವರೇನು ಮಾಡ್ತಾನೆ? ಒಂದೇ ರಾತ್ರಿಯಲ್ಲಿ ಚಿಗುರಿಸ್ತಾನೆ. ಒಂದೊಂದು ಕುಲದಿಂದ ಒಂದೊಂದು ಕೋಲು ತಗೊಂಬನ್ನಿ ಅಂತ ಹೇಳ್ತಾರೆ. ದೇವಸನ್ನಿಧಿಯಲ್ಲಿ ಇಡುವಾಗ ಒಂದೇ ರಾತ್ರಿಯಲ್ಲಿ ಆರೋನನ ಕೋಲನ್ನು ಚಿಗುರಿಸ್ದ. ಕರ್ತನಿಗೆ ಸ್ತೋತ್ರ. ಏಕೆಂದರೆ ಆ ಕೋಲು ಜನರನ್ನು ಒಗ್ಗಟ್ಟು ಮಾಡುವಂಥದ್ದು. ಕರ್ತನಿಗೆ ಸ್ತೋತ್ರ. ಈಗ ಮೋಸೆ ಕೋಲು ಐಗುಪ್ತದಿಂದ ಇಸ್ರಾಯೇಲ್ ಜನರನ್ನು ಬಿಡಿಸಿತು. ಆರೋನನ ಕೋಲು ಏನು ಮಾಡುತ್ತೆ ಅಂದರೆ ಆ ಜನರನ್ನು 12 ಗೋತ್ರದಂಥ ಆ ಜನರನ್ನು ಒಂದಾಗಿಡಿಸುತ್ತೆ. ಕರ್ತನಿಗೆ ಸ್ತೋತ್ರ. ನೋಡಿ, ಒಂದು ಕುಟುಂಬದಲ್ಲಿ ಎಲ್ಲರೂ ಒಂದಾಗಿರೋದು ಸಾಧ್ಯವಿಲ್ಲ. ಇವರೆಲ್ಲ ಯಾಕೋಬಿನ ಮಕ್ಕಳು, ಅಬ್ರಹಾಮನ ಸಂತತಿಯವರು. ಆದ್ರೇನು ಸಹ ಇವ್ರ ಮಧ್ಯದಲ್ಲಿ ಕಚ್ಚಾಟಗಳು ಬಂದ್ಬಿಡುತ್ತೆ. ಆಗ ಗುಣಗುಟ್ಟೆಗಳು ಬಂದ್ಬಿಡುತ್ತೆ, ಹೋರಾಟಗಳು ಬಂದ್ಬಿಡುತ್ತೆ. ಆಗ ಆರೋನನ ಕೋಲೇನು ಮಾಡುತ್ತೆ ಅಂದರೆ, ಕರ್ತನಿಗೆ ಸ್ತೋತ್ರ, ಅವರನ್ನು ತಿರುಗಿ ಒಗ್ಗಟ್ಟಾಗಿಡುತ್ತೆ. ಏಕೆಂದರೆ ದೇವರು ಆರೋನನ ಕೋಲನ್ನು ಚಿಗುರಿಸಿದು ಮಾತ್ರವಲ್ಲ, ಈಗ ಕೀರ್ತನೆಗಳು 133 ಹೇಳುತ್ತೆ, ಆರೋನನ ಶಿರಸ್ಸಿನ ಮೇಲೆ. ಕರ್ತನಿಗೆ ಸ್ತೋತ್ರ. ಏಕೆಂದರೆ ಆರೋನನ ಮೇಲೆ ದೇವರೇನು ಮಾಡಿದ್ದ? ಆ ಕರೆಯನ್ನು ಕೊಟ್ಟಿದ್ದ. ಆರೋನನ ದೇವರು ಮಹಾ ಯಜಕನಾಗಿಟ್ಟಿದ್ದ. ಕರ್ತನಿಗೆ ಸ್ತೋತ್ರ. ತನ್ನ ಜನರನ್ನು ನಡೆಸುವಾಗ ಜನರು ಹೇಗೆ ಬಾಳಬೇಕೆಂಬೆಂದು ಹೇಳಿ ಕರ್ತನ ಧರ್ಮೋಪದೇಶವನ್ನು ಕೊಟ್ಟ ಮೇಲೆ ಅವರನ್ನು ನಡೆಸುವಂಥ ಕೆಲಸದಲ್ಲಿ ಆರೋನನು ಮಹಾಯಜಕನಾಗಿರ್ತಾನೆ. ಆಗ ಕೀರ್ತನೆಗಳು 133 ವಾಕ್ಯ ಏನು ಹೇಳುತ್ತಂದರೆ, ಆ ಆರೋನನ ಕೋಲು ಹೇಗಿತ್ತು ಅಂದರೆ, ಆಹಾ, ಸಹೋದರರು ಒಂದಾಗಿರುವುದು ಎಷ್ಟು ಒಳ್ಳೆಯದು, ಎಷ್ಟು ರಮ್ಯವಾದದ್ದು. ಅದು ಆರೋನನ ತಲೆಯ ಮೇಲೆ ಹಾಕಲ್ಪಟ್ಟು ಅವನ ಗಡ್ಡದ ಮೇಲೆಯೂ ಅಲ್ಲಿಂದ ಅವನ ಅಂಗಿಗಳ ಕೊರಳಪಟ್ಟಿಯವರೆಗೂ ಹರಿದು ಬರುವ ಶ್ರೇಷ್ಠ ತೈಲದಂತೆಯೂ ಹಾರ್ಮೋನ್ ಪರ್ವತದಲ್ಲಿ ಹುಟ್ಟಿ ಸಿಯೋನ್ ಪರ್ವತದ ಮೇಲೆ ಬೀಳುವ ಮಂಜಿನಂತೆಯೂ ಇದೆ. ಅಲ್ಲಿ ಆಶೀರ್ವಾದವೂ ಜೀವವೂ ಸದಾ ಇರಬೇಕೆಂದು ಯೆಹೋವನು ಆಜ್ಞಾಪಿಸಿದ್ದಾನೆ. ಆಮೆನ್. ನಾವು ಒಂದಾಗಿರೋದ್ರಿಂದ ಯಾವಾಗಲೂ ಆಶೀರ್ವಾದ, ಜೀವ ನಮ್ಮಲ್ಲಿರುತ್ತೆ. ಕರ್ತನಿಗೆ ಸ್ತೋತ್ರ. ಏಕೆಂದರೆ ನಮ್ಮ ಮಹಾ ಯಜಕನಾದಂಥ ಯೇಸು, ಹಲ್ಲೆಲೂಯಾ, ನಮ್ಮನ್ನು ಯಾವಾಗಲೂ ಆಶೀರ್ವದಿಸುವಂಥವನು, ಆಶೀರ್ವಾದದ ವಾಗ್ದಾನದಲ್ಲಿ ನಮ್ಮನ್ನು ನಡೆಸುವಂಥವನು, ಆಶೀರ್ವಾದದ ಮಳೆಯನ್ನು ಕಳಿಸುವಂಥವನು. ಕರ್ತನಿಗೆ ಸ್ತೋತ್ರ. ಯೆಹೋವನ ಆಶೀರ್ವಾದವು ಭಾಗ್ಯದಾಯಕವು, ಅದು ವ್ಯಸನವನ್ನು ಸೇರಿಸುವುದಿಲ್ಲ. ಹಲ್ಲೆಲೂಯಾ. ನಾವು ಹೋಗುವಾಗಲೂ ಆಶೀರ್ವಾದ, ಬರುವಾಗಲೂ ಆಶೀರ್ವಾದ, ಪಟ್ಟಣದಲ್ಲಿ ಆಶೀರ್ವಾದ, ದೇಶದಲ್ಲಿ ಆಶೀರ್ವಾದ. ನಾವು ಎಲ್ಲಿದ್ರೇನು ಕರ್ತನಿಗೆ ಸ್ತೋತ್ರ, ಹಲ್ಲೆಲೂಯಾ, ಆ ಅಭಿಷೇಕತೆ ನಮ್ಮ ಮೇಲಿರುತ್ತೆ. ಏಕೆಂದರೆ ನಾವು ಆ ಯಜಕನ ಕೈ ಕೆಳಗಿರುವಂಥವ್ರು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೈ ಕೆಳಗಿರುವಂಥವ್ರು. ಅದರಿಂದ ಸಹೋದರ ಸಹೋದರಿ, ದೇವರ ಕೋಲನ್ನು ದೇವರು ಆತನ ಕೈಯಲ್ಲಿ ಹಿಡಿದಿದ್ದಾನೆ. ಹೇಗೆ ಎಸ್ತರ್ ರಾಣಿಗೆ
ಆ ರಾಜನ ಕಣ್ಗಳಲ್ಲಿ ದಯೆ ಹೇಗೆ ಸಿಕ್ತು ಅಂದರೆ, ಆ ರಾಜ ಕೋಲನ್ನು ಚಾಚ್ತಾನೆ. ಕರ್ತನಿಗೆ ಸ್ತೋತ್ರ. ಆ ಕೋಲನ್ನಿಟ್ಟು ಎಸ್ತರ್ ರಾಣಿ ದಯವಾಗಿ ಆ ರಾಜನ ನೋಡಿ ಪ್ರಾರ್ಥಿಸ್ತಾಳೆ, ಕೇಳ್ತಾಳೆ. ನಮಗೆ ವಿರೋಧವಾಗಿ ಒಬ್ಬ ದುಷ್ಟ ಹಾಮಾನ್ ಇದ್ದಾನೆ, ಆ ಹಾಮಾನ್ನಿಂದ ಯೂದ ಜನರನ್ನು ಬಿಡಿಸಬೇಕು ಅಂತೇಳಿ ಉಪವಾಸವಿದ್ದು ಏನು ಮಾಡ್ತಾಳೆ, ಎಸ್ತರ್ ರಾಣಿ ಪ್ರಾರ್ಥನೆ ಮಾಡ್ತಾಳೆ. ಮೊರ್ದೆಕಾಯ್ ಎಸ್ತರ್ ಮುಖಾಂತರವಾಗಿ ದೇವರು ಏನು ಮಾಡ್ತಾನೆ ಅಂದರೆ, ಆ ರಾಜನ ಕಣ್ಣಲ್ಲಿ ಅವರಿಗೆ ದಯೆ ಸಿಕ್ಕುವಂತೆ ಮಾಡಿ ಎಲ್ಲ 120 ರಾಷ್ಟ್ರಗಳ ಯೂದ ಜನರನ್ನು ಬಿಡಿಸುವಂಥ ಒಂದು ದಯೆಯನ್ನು ಕರುಣಿಸ್ತಾನೆ. ಕರ್ತನಿಗೆ ಸ್ತೋತ್ರ. ಅದರಿಂದ ಯಾವ ರಾಜರ ಕೈಯಲ್ಲಿ ಯಾವ ಕೋಲಿದ್ರೇನು ಅದು ದೇವರು ಕೊಟ್ಟಂಥ ಒಂದು ಅಧಿಕಾರ. ಸೊ ಆ ರಾಜರಲ್ಲ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೆಳಗಿರ್ತಾನೆ. ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯಾ. ಅದರಿಂದ ಸಹೋದರ ಸಹೋದರಿಯೇ, ಇಂದು ದೇವರ ಕೋಲು ಮಾಡುವಂಥದ್ದನ್ನು ನಿನಗೆ ಹೇಳಿದ್ದೇನೆ. ಆ ಕೋಲನ್ನು ಹಿಡಿದಂಥವನು ನನ್ನ ಕರ್ತನಾದ ಯೇಸು, ನಮ್ಮ ಕರ್ತನಾದಂಥ ಯೇಸು. ಕನಿಕರದ ಕೋಲು, ಒಗ್ಗಟ್ಟಿನ ಕೋಲು, ಐಗುಪ್ತದಲ್ಲಿ ಅದ್ಭುತಗಳನ್ನು ಮಾಡಿದಂಥ ಕೋಲು, ಐಗುಪ್ತ ಜನರನ್ನು ಒಟ್ಟಾಗಿರಿಸಿ ಆಶೀರ್ವಾದದಲ್ಲಿ ನಡೆಸಿದಂಥ ಕೋಲು ನಿನ್ನ ಜೀವನದಲ್ಲಿ ದೊಡ್ಡ ಕೆಲಸವನ್ನು ಮಾಡಲಿ. ಕಣ್ಗಳನ್ನು ಮುಚ್ಚಿ ಕರ್ತ ನೋಡಿ ಪ್ರಾರ್ಥಿಸೋಣ. ತಂದೆಯಾದ ದೇವರೇ, ನಿನ್ನ ಕೋಲು, ನಿನ್ನ ದೊಣ್ಣೆಯು, ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತದೆ. ಹೌದು ಕರ್ತನೆ, ನಿನ್ನ ಪ್ರಸನ್ನತೆಗೋಸ್ಕರ ವಂದನೆ, ವಂದನೆ ಕರ್ತನೆ. ನನ್ನ ಧ್ವನಿಯನ್ನು ಕೇಳುವಂಥ ಒಂದೊಂದು ಕುಟುಂಬದಲ್ಲಿ ನಿನ್ನ ಕನಿಕರ ಇಳೀತಾ ಇರೋದಕ್ಕೋಸ್ಕರ ನನಗೆ ವಂದನೆಗಳು. ಹೌದು ಕರ್ತನೆ, ಕಾಯಿಲೆಯಲ್ಲಿರುವವನ್ನು ಕರುಣಿಸು. ದುಷ್ಟಾಭ್ಯಾಸಗಳಲ್ಲಿ ಸಿಗರೇಟ್ ಸೇದುವಂಥ ಅಭ್ಯಾಸ, ಕುಡಿಕತನ, ಇಲ್ಲ ಕರ್ತನೆ ಕೆಟ್ಟ ಅಭ್ಯಾಸಗಳಲ್ಲಿ ಇರುವಂಥವರನ್ನು ನೀನು ಕರುಣಿಸಿ ಒಂದು ಬಿಡುಗಡೆಯನ್ನು ಕೊಡು ಕರ್ತನೆ. ಮಗನು ನಿಮ್ಮನ್ನು ಬಿಡುಗಡೆ ಮಾಡಿದ್ರೆ ನಿಜವಾಗಲೂ ನಿಮಗೆ ಬಿಡುಗಡೆ ಆಗ್ತದೆ ಅಂತ ಹೇಳಿದಿ. ಸಾಲದಿಂದ ಬಿಡುಗಡೆ ಕೇಳುವಂಥವರು ಬಿಡುಗಡೆಯನ್ನು ಹೊಂದಲಿ. ಹೌದು ಕರ್ತನೆ, ಸೈತಾನನ ಎಲ್ಲ ಕರ್ತನೆ ದುರಾತ್ಮಗಳ ಶಕ್ತಿಗಳಿಂದ ಬಾಧೆ ಪಡುವಂಥವರು ನಿನ್ನನ್ನು ಮೊರೆ ಇಡುವಾಗ ಕರ್ತನೆ ನೀನು ಬಿಡಿಸುವಂಥ ಕರ್ತನು. ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಯೆಹೋವನು ಅವೆಲ್ಲವುಗಳಿಂದ ಅವನನ್ನು ಬಿಡಿಸುತ್ತಾನೆ. ಯೇಸುವಿನ ನಾಮದಲ್ಲಿ ಒಂದೊಂದು ಕುಟುಂಬಗಳಲ್ಲಿ ಒಬ್ಬೊಬ್ಬ ವ್ಯಕ್ತಿಯ ಮೇಲೆ ನಿನ್ನ ಬಿಡುಗಡೆ ಇಳಿದು ಬರಲಿ. ಓ ಮಗನು ನಿಮ್ಮನ್ನು ಬಿಡುಗಡೆ ಮಾಡಿದ್ರೆ ನಿಜವಾಗಲೂ ನಿಮಗೆ ಬಿಡುಗಡೆಯಾಗುತ್ತೆ ಕರ್ತನೆ. ಚಿಂತೆಯಲ್ಲಿ ಹೋರಾಡುವಂಥ ಎಲ್ಲ ಹೋರಾಟಗಳಿಂದ ಒಂದು ಬಿಡುಗಡೆ, ಆ ಆನಂದ ತೈಲ ಅವರನ್ನು ತುಂಬಿಸಲಿ. ಆರೋನನ ಶಿರಸ್ಸಿನ ಮೇಲೆ ಸುರಿಯಲ್ಪಟ್ಟಂಥ ಆ ತೈಲ, ಒಂದಾಗಿಡುವಂಥ ಆ ತೈಲ, ಸಹೋದರರು ಒಂದಾಗಿರುವಂಥ ಒಂದು ತೈಲ ಒಬ್ಬೊಬ್ಬರ ಮೇಲೆ ಸುರಿಯಲ್ಪಡಲಿ. ಕಚ್ಚಾಟಗಳು ನೀಗಲಿ, ಜಗಳಗಳು ಹೋಗಲಿ, ಸಮಾಧಾನವಾಗಲಿ. ಸ್ವಾಮಿ, ನಿನ್ನ ನಾಮ ಮಹಿಮೆ ಹೊಂದಲಿ. ನೀನು ಮಾಡಿದ್ದಕ್ಕಾಗಿ ಸ್ತೋತ್ರ. ಪ್ರತಿಯೊಬ್ಬರನ್ನು ಗುಣ ಮಾಡಿದ್ದಕ್ಕಾಗಿ ಸ್ತೋತ್ರ. ಪ್ರತಿಯೊಬ್ಬರನ್ನು ಆಶೀರ್ವದಿಸಿದ್ದಕ್ಕಾಗಿ ಸ್ತೋತ್ರ. ನಿನ್ನ ನಾಮ ಒಂದೇ ಮಹಿಮೆ ಹೊಂದಲಿ. ಹೌದು ಕರ್ತನೆ, ಯಾವಾಗಲೂ ನಿನ್ನ ಕೈಯಲ್ಲಿರುವಂಥ ಕೋಲನ್ನು ನಾವು ನೋಡಿ, ದೇವರ ಕೋಲನ್ನು ನಂಬಿ ನಾವು ಮುಂದೆ ಹೋಗುವಂತೆ, ನಿನ್ನ ಕನಿಕರದಿಂದ ನಾವು ಬಾಳುವಂತೆ, ನಿನ್ನ ಒಗ್ಗಟ್ಟಿನಲ್ಲಿ ನಾವಿರುವಂತೆ ನಮ್ಮನ್ನು ನಡೆಸಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಕೇಳಿ ಹೊಂದಿದ್ದೇವೆ ತಂದೆಯೇ. ಆಮೇನ್, ಆಮೇನ್. God bless you all.